ಕ್ಷಮಿಸಿ, ಇದು ಸಮ್ಮಿಶ್ರ ಸರ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರವಿ ಅಜ್ಜಿಪುರ. ವೀಕ್ಷಕರೇ, ರಾಜ್ಯದಲ್ಲಿ ಕುಮಾರ ಪರ್ವ ಶುರುವಾಗಿದೆ. ಮೈತ್ರಿ ಸರ್ಕಾರದ ಯುಗ ಆರಂಭವಾಗಿದೆ. ಮೈತ್ರಿ ಅಂದರೇನೆ ಒಗ್ಗಟ್ಟಿಲ್ಲ ಅನ್ನೋ ಭಾವನೆ ಜನರಲ್ಲಿ ಇದೆ. ಆದರೆ ಸ್ವಲ್ಪ ಕನಸು, ಸ್ವಲ್ಪ ಮುನಿಸಿ ಇಟ್ಟುಕೊಂಡೇ ಅಧಿಕಾರ ಏರಿರೋ ಕುಮಾರಸ್ವಾಮಿ ಅದೇ ಮೈತ್ರಿ ಸರ್ಕಾರವನ್ನ ಹೇಗೆ ನಡೆಸ್ತಾರೆ? ಸ್ವೀಟ್ ಕಡಿಮೆ ಇದ್ದು ಖಾರ ಹೆಚ್ಚಿರೋ ಸರ್ಕಾರವನ್ನ ಹೆಚ್ಚಿಗೆ ನೀರು ಕುಡಿಯದೆ ಕುಮಾರಸ್ವಾಮಿ ಸಮರ್ಥವಾಗಿ ನಿಭಾಯಿಸ್ತಾರ? ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ಮೈತ್ರಿ ಸರ್ಕಾರದ ಗದ್ದುಗೆ ಏರಿದ ಕುಮಾರಸ್ವಾಮಿ. ನ್ಯಾಷನಲ್ ಲೆವೆಲ್ನಲ್ಲಿ ಕುಮಾರಸ್ವಾಮಿ ಮಿಂಚಿಂಗ್. ಕುಮಾರಸ್ವಾಮಿ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣ ಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಹಾಗೂ ಕನ್ನಡ ನಾಡಿನ ಜನತೆಯ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಕುಮಾರಸ್ವಾಮಿ ಕರ್ನಾಟಕದ 24ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಭರ್ಜರಿ ಮಳೆ, ಭರ್ಜರಿ ಅಭಿಮಾನಿಗಳು, ಭರ್ಜರಿಯಾಗಿ ಬಂದಿದ್ದ ಗೆಸ್ಟ್ಗಳ ನಡುವೆ ಕುಮಾರಸ್ವಾಮಿ ಪದಗ್ರಹಣ ಮಾಡಿದ್ದು ವಿಶೇಷವಾಗಿತ್ತು. ಸಿಂಪಲ್ ಆಗಿ ಹೇಳಬೇಕಂದ್ರೆ, ದೇವೇಗೌಡರು ದೊಡ್ಡ ದೊಡ್ಡ ನ್ಯಾಷನಲ್ ಲೀಡರ್ಗಳನ್ನ ಸಮಾರಂಭಕ್ಕೆ ಆಹ್ವಾನಿಸುವ ಮೂಲಕ ಕುಮಾರಸ್ವಾಮಿಯನ್ನ, ಜೆಡಿಎಸ್ ಅನ್ನ, ದೇವೇಗೌಡರ ಶಕ್ತಿ ಏನು ಅನ್ನೋದನ್ನ ನ್ಯಾಷನಲ್ ಲೆವೆಲ್ನಲ್ಲಿ ಪ್ರೊಜೆಕ್ಟ್ ಮಾಡಿದ್ರು. ಕುಮಾರಸ್ವಾಮಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿಯಾಗಿ ಅಧಿಕಾರ ಏರಿದ್ದಾರೆ ನಿಜ. ಅದು ಬಯಸದೇ ಬಂದ ಭಾಗ್ಯ. ಆದರೆ ಗದ್ದುಗೆ ಏರಿದ ಕುಮಾರಸ್ವಾಮಿ 5 ವರ್ಷ ಮುಖ್ಯಮಂತ್ರಿಯಾಗಿ ಉಳಿತಾರ? ತಾವು ಕಂಡಿದ್ದ ಕನಸುಗಳನ್ನೆಲ್ಲ ಸಾಕಾರ ಮಾಡಿಕೊಳ್ತಾರ? ಆ ಮೂಲಕ ರಾಜ್ಯದ ಅಭಿವೃದ್ಧಿಗೆ ಹೊಸ ಮುನ್ನುಡಿ ಬರೀತಾರ ಅನ್ನೋ ಪ್ರಶ್ನೆಗಳು ಕುಮಾರಸ್ವಾಮಿಯ ಸುತ್ತ ಗಿರಿಕಿ ಹೊಡೆಯುತ್ತಿವೆ. ಯಾಕಂದ್ರೆ ಇದು ಸಮ್ಮಿಶ್ರ ಸರ್ಕಾರ. ಸ್ವಲ್ಪ ಮುನಿಸು, ಸ್ವಲ್ಪವೇ ಕನಸು. ಸಿಎಂ ಆಗಿರೋ ಕುಮಾರಸ್ವಾಮಿಗೆ ಸ್ವಲ್ಪ ಕನಸುಗಳಿವೆ. ನನಗೆ ಜನತೆ ಸಂಪೂರ್ಣ ಕೈ ಹಿಡಿಯಲಿಲ್ಲ, ಕೇವಲ 38 ಸ್ಥಾನಗಳಷ್ಟೇ ಗೆಲ್ಲಿಸಿಕೊಟ್ಟಿದ್ದಾರೆ ಅನ್ನೋದು ಕುಮಾರಸ್ವಾಮಿಗೆ ಇರೋ ಮುನಿಸು ಮತ್ತು ನೋವು. ಯಾಕಂದ್ರೆ ಅನಾರೋಗ್ಯದ ನಡುವೆಯೂ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಸವಾಲೆಸೆದು ಕುಮಾರಸ್ವಾಮಿ ಅಬ್ಬರದ ಪ್ರಚಾರ ಮಾಡಿದ್ರು. ಆದರೆ ಮತದಾರ ಯಾಕೋ ಜೆಡಿಎಸ್ ಅನ್ನ ಸಂಪೂರ್ಣವಾಗಿ ಕೈ ಹಿಡಿಯಲೇ ಇಲ್ಲ. ಅದು ಕುಮಾರಸ್ವಾಮಿ ಪ್ರಕಾರ ಅವರ ಕನಸಿಗೆ ಹಿನ್ನಡೆಯಾಗಿದೆ. ಸ್ವಲ್ಪ ಸ್ವೀಟ್, ಸಿಕ್ಕಾಪಟ್ಟೆ ಖಾರ. ಬಿಜೆಪಿ ಪಕ್ಷ ಅಬ್ಬರದ ಪ್ರಚಾರ ನಡೆಸಿ ಅಮಿತ್ ಶಾ ಬಂದು ಥರಾವರಿ ಸ್ಟ್ರಾಟಜಿಗಳನ್ನ ಮಾಡಿ ಒಟ್ಟು 104 ಸ್ಥಾನಗಳನ್ನ ಗೆಲ್ಲಿಸಿಕೊಂಡ್ರೂ ರಾಜ್ಯದಲ್ಲಿ ತನ್ನ ಪಕ್ಷ ಅಧಿಕಾರಕ್ಕೆ ಬರುವಂತೆ ಮಾಡಿಕೊಳ್ಳುವಲ್ಲಿ ವಿಫಲವಾಯಿತು. ಇತ್ತ 5 ವರ್ಷ ಅತ್ಯುತ್ತಮ ಆಡಳಿತ ಕೊಟ್ಟಿದ್ದಾಗಿ ಹೇಳಿಕೊಳ್ಳುತ್ತಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಕೂಡ 78 ಸ್ಥಾನಗಳಿಗೆ ಸಮಾಧಾನ ಪಟ್ಟು ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವಂತಾಯಿತು. ಆದರೆ ಕೇವಲ 38 ಸೀಟುಗಳನ್ನಷ್ಟೇ ಗೆದ್ದುಕೊಂಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಪಟ್ಟಕ್ಕೇರಿದ್ದು ಅನಿರೀಕ್ಷಿತ ಖುಷಿಯನ್ನ ತಂದುಕೊಟ್ಟಿದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದು ಅವರ ಪಾಲಿಗೆ ಸಿಹಿ ವಿಚಾರವೇ ಆಗಿದ್ರು. ಮೈತ್ರಿ ಸರ್ಕಾರದ ಮೂಲಕ ಮುಖ್ಯಮಂತ್ರಿಯಾಗಿದ್ದು ಮತ್ತು ಮುಂಬರುವ ಸವಾಲುಗಳನ್ನ ಎದುರಿಸಲೇಬೇಕಾದ ಅನಿವಾರ್ಯತೆ ಖಾರವಾಗಿ ಪರಿಣಮಿಸಿದೆ. ಸಮ್ಮಿಶ್ರ ಸರ್ಕಾರದ ಅತೃಪ್ತ ಶಾಸಕರನ್ನ ತೃಪ್ತಿಗೊಳಿಸುವಲ್ಲಿ ಹಾಗೂ ಅವರಿಗೆ ಒಪ್ಪುವಂತ ಖಾತೆಯನ್ನ ಹಂಚುವಲ್ಲಿ ಇದೀಗ ಬಹಳಷ್ಟು ಶ್ರಮಿಸಬೇಕಿದೆ.
ಒಂದೆಡೆ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆಗೆ ಖಾತೆ ವಿಷಯವಾಗಿ ಚರ್ಚೆ ನಡೆದಿದ್ರು, ಆ ಮುಖಾಂತರವೇ ಖಾತೆಗಳ ಹಂಚಿಕೆಯಾದ್ರೂ ಆನಂತರ ಹೊರಬೀಳುವ ಅಸಮಾಧಾನಕ್ಕೆ ಕುಮಾರಸ್ವಾಮಿಯವರೇ ಅಘೋಷಿತ ಕಾರಣಕರ್ತರಾಗ್ತಾರೆ. ಸೇಡು ತೀರಿಸಿಕೊಳ್ಳಲು ಕಾದಿದೆ ಬಿಜೆಪಿ. ಇತ್ತ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ್ರೆ ಅತ್ತ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಒಳಬೇಗುದಿಯಲ್ಲಿ ಬಿಜೆಪಿ ಬೇಯುತ್ತಿದೆ. ಹೇಗಾದರೂ ಸಮ್ಮಿಶ್ರ ಸರ್ಕಾರವನ್ನ ಕೆಡವಿ ಮತ್ತೊಂದು ಚುನಾವಣೆ ನಡೆಸುವ ಮುಖಾಂತರ ಮತ್ತೊಮ್ಮೆ ಅಧಿಕಾರ ಹಿಡಿಯುವ ಪ್ರಯತ್ನಕ್ಕೆ ಈಗಾಗಲೇ ಬಿಜೆಪಿ ಕೈ ಹಾಕಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಸಮ್ಮಿಶ್ರ ಸರ್ಕಾರದಲ್ಲಿ ಅಸಮಾಧಾನಕ್ಕೊಳಗಾಗುವ ಶಾಸಕರ ಕೈ ಹಿಡಿದು ಪಕ್ಷವನ್ನ ಬಲಪಡಿಸಿಕೊಳ್ಳುವ ತವಕದಲ್ಲಿರುವ ಬಿಜೆಪಿ ಪಾಲಿಗೆ ಸಮ್ಮಿಶ್ರ ಸರ್ಕಾರ ಆಹಾರವಾದ್ರೆ ಅದರ ಹೊಣೆಯನ್ನು ಸಿಎಂ ಕುಮಾರಸ್ವಾಮಿಯವರೇ ಹೊರಬೇಕಾಗುತ್ತೆ. ಎರಡು ಪ್ರಣಾಳಿಕೆಗಳೇ ಸರ್ಕಾರ ಬೀಳಲು ಉರುಳಾಗಬಹುದು. ಸಮ್ಮಿಶ್ರದ ರಾಗ ತೆಗೆದು ಕುಮಾರಸ್ವಾಮಿಯವರಿಗೆ ಮುಖ್ಯಮಂತ್ರಿ ಆಫರ್ ನೀಡಿದ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯೂ ಕೂಡ ಜಾರಿಯಾಗಬೇಕೆಂದು ಹೇಳಿಕೊಂಡಿದೆ. ಎರಡೂ ಪಕ್ಷಗಳು ರಾಜ್ಯ ಅಭಿವೃದ್ಧಿಗಾಗಿ ರಚಿಸಿರೋ ಈ ಪ್ರಣಾಳಿಕೆಗಳಲ್ಲಿ ಯಾವ್ಯಾವ ಯೋಜನೆಗಳು ಜಾರಿಯಾಗ್ತಾವೆ, ಯಾವ್ಯಾವ ಯೋಜನೆಗಳು ಹಳ್ಳ ಹಿಡಿತಾವೆ ಅನ್ನೋ ಆಧಾರದ ಮೇಲೂ ಸಮ್ಮಿಶ್ರದಲ್ಲಿ ಒಳಮುನಿಸು ಅಥವಾ ಒಳಜಗಳಗಳು ಉದ್ಭವವಾಗುವ ಸಾಧ್ಯತೆಗಳಿವೆ. ಇವೆಲ್ಲವನ್ನು ಚಾಣಾಕ್ಷತನದಿಂದ ತೂಗಿಸಿಕೊಂಡು ಹೋದ್ರಷ್ಟೇ ಅದು ಕುಮಾರಸ್ವಾಮಿಯವರ ಪಾಲಿಗೆ ಸಿಹಿಯಾಗಲಿದೆ. ಸಿಡಿದೆದ್ದ ಡಿಕೆ ಶಿವಕುಮಾರ್ರನ್ನ ತಣ್ಣಗಾಗಿಸಲೇಬೇಕು. ಸಮ್ಮಿಶ್ರ ಸರ್ಕಾರ ಯಶಸ್ವಿಯಾಗಿ ರಚನೆಗೊಳ್ಳುವ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಪಟ್ಟ ಶ್ರಮ ಅತ್ಯಂತ ಪರಿಣಾಮಕಾರಿಯಾದದ್ದು ಅನ್ನೋದರಲ್ಲಿ ಎರಡು ವಿಚಾರಗಳಿಲ್ಲ. ಹೀಗಿರುವಾಗಲೇ ಡಿಕೆ ಶಿವಕುಮಾರ್ ತನಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೈಕಮಾಂಡ್ ಎದುರೇ ಅಸಮಾಧಾನ ಹೊರಹಾಕಿದ ಬಗ್ಗೆ ವರದಿಯಾಗಿದೆ. ಉಪಮುಖ್ಯಮಂತ್ರಿ ಸ್ಥಾನ ಸಾಧ್ಯವಿಲ್ಲವಾದ್ರೆ ಕೊನೆಗೆ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಆದ್ರೂ ಮಾಡಬೇಕಂತ ಡಿಕೆಶಿ ತಾಕೀತು ಮಾಡಿದ್ದಾರಂತೆ. ಡಿಕೆಶಿ ಅವರ ಈ ಕೋಪವನ್ನ ತಣ್ಣಗಾಗಿಸದಿದ್ದಲ್ಲಿ ಮೈತ್ರಿ ಸರ್ಕಾರ ಇನ್ನಿತರೆ ಸವಾಲುಗಳನ್ನು ಎದುರಿಸಬೇಕಾದ ಅನಿವಾರ್ಯತೆ ಉಂಟಾಗಬಹುದು. ನೂತನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮುಂದಿನ ಹಾದಿ ಅಷ್ಟು ಸುಲಭದ್ದಲ್ಲ. ಅವರದ್ದು ಕತ್ತಿ ಮೇಲಿನ ನಡಿಗೆ. ಒಂದು ಕಡೆ ಕಾಂಗ್ರೆಸ್ನ ಅಸಮಾಧಾನದ ಹೊಗೆ ಉಸಿರುಗಟ್ಟಿಸಿದ್ರೆ ಅದನ್ನ ಶಮನ ಮಾಡೋ ಚಾಲೆಂಜ್, ಇನ್ನೊಂದು ಕಡೆ ಬಿಜೆಪಿ ಆಟ ಆಡಲು ಅವಕಾಶ ಕೊಡಬಾರದು ಅನ್ನೋ ಚಾಲೆಂಜ್. ಈ ಎಲ್ಲವನ್ನ ಕುಮಾರಸ್ವಾಮಿ ಹೇಗೆ ನಿಭಾಯಿಸ್ತಾರೆ, ಅದೇ ಜನರಿಗೆ ಸಖತ್ ಕುತೂಹಲ ಮೂಡಿಸಿರೋದು. ಸ್ವಲ್ಪ ಕಾಲೆಳೆತ, ಸ್ವಲ್ಪ ಕೈ ಹಿಡಿತ. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ರೂಪುಗೊಳ್ಳಲು ಬಹುಮುಖ್ಯ ಕಾರಣ ಬಿಜೆಪಿ ಪಕ್ಷಕ್ಕೆ ರಾಜ್ಯದಲ್ಲಿ ಸರ್ಕಾರ ರಚಿಸಲು ಅವಕಾಶ ಮಾಡಿಕೊಡಬಾರದೆನ್ನುವ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಒಮ್ಮತದ ನಿರ್ಧಾರ. ಬಿಜೆಪಿ ಅಧಿಕಾರ ಹಿಡಿಬಾರದೆನ್ನುವ ಕಾರಣದಿಂದಲೇ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಮತ್ತು ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಪೂರ್ವ ನಿಯೋಜನೆ ಮಾಡಿಕೊಂಡಿದ್ವೋ ಏನೋ, ಒಟ್ನಲ್ಲಿ ಸಮ್ಮಿಶ್ರ ಸರ್ಕಾರವಂತೂ ರಚನೆಯಾಗ್ಬಿಡ್ತು. ಕಾಂಗ್ರೆಸ್ನ ಕೈ ಹಿಡಿದ ಜೆಡಿಎಸ್ ಬಿಜೆಪಿಯ ವಿರೋಧ ಕಟ್ಕೊಂಡಿದೆ. ಜೊತೆಗೆ ಅಧಿಕಾರದ ಒಂದೆರಡು ದಿನಗಳನ್ನ ಅನುಭವಿಸಿ ಕೆಳಗಿಳಿದ ಯಡಿಯೂರಪ್ಪ ಹಾಗೂ ಬಿಜೆಪಿ ಹೈಕಮಾಂಡ್ ಕೂಡ ಸಮ್ಮಿಶ್ರ ಸರ್ಕಾರದ ಮೇಲೆ ಒಂದು ಕಣ್ಣಿಟ್ಟಿದೆ. ಸ್ವಲ್ಪ ಎಡವಿದ್ರೂ ಅದನ್ನೇ ಬಂಡವಾಳ ಮಾಡಿಕೊಳ್ಳಲು ತುದಿಗಾಲಲ್ಲಿ ನಿಂತಿವೆ. ಸಿಎಂ ಮುಂದಿದೆ ಅಗ್ನಿ ಪರೀಕ್ಷೆ. ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರಾ, ಫೇಲ್ ಆಗ್ತಾರಾ? ಸಿಎಂ ಕುಮಾರಸ್ವಾಮಿ ಅವರ ಎದುರು ಈಗಾಗಲೇ ಒಂದಷ್ಟು ಸವಾಲುಗಳು ಎದುರಾಗಿವೆ. ಅವುಗಳಲ್ಲಿ ಒಂದಷ್ಟು ಸ್ವತಃ ಕುಮಾರಸ್ವಾಮಿ ಅವರೇ ಸೃಷ್ಟಿಸಿಕೊಂಡವಾದ್ರೆ,
ಮತ್ತೊಂದಷ್ಟು ಸಮ್ಮಿಶ್ರ ಸರ್ಕಾರದಿಂದಾಗಿ ಎದುರಾಗಿರುವಂಥವು, ಇನ್ನೊಂದಷ್ಟು ಹಿಂದಿನಿಂದಲೂ ಅಸ್ತಿತ್ವದಲ್ಲಿರುವಂಥವು. ಎದುರಾಗಲಿದೆ ಮಹದಾಯಿ ಕಾವೇರಿ ವಿವಾದ. ಚುನಾವಣಾ ಪ್ರಚಾರದ ವೇಳೆ ಕುಮಾರಸ್ವಾಮಿಯವರು ರಾಜ್ಯದ ಜನತೆಗೆ ಸಂಪೂರ್ಣ ಬಹುಮತದಿಂದ ಗೆದ್ದು ಬಂದ್ರೆ ಮಹದಾಯಿ ಹಾಗೂ ಕಾವೇರಿ ವಿವಾದಕ್ಕೆ ತೆರೆ ಎಳೆಯುವುದಾಗಿ ಆಶ್ವಾಸನೆ ಕೊಟ್ಟಿದ್ರು. ಇದೀಗ ಮುಖ್ಯಮಂತ್ರಿಯಾಗಿ ಪಟ್ಟಕ್ಕೇರಿರೋ ಕುಮಾರಸ್ವಾಮಿ ಅವರಿಗೆ ಈ ಸವಾಲುಗಳು ಎದುರಾಗಲಿವೆ. ಸರ್ಕಾರ ರಚನೆ ವಿಷಯದಲ್ಲಿ ಕೈ ಹಿಡಿದ ಕಾಂಗ್ರೆಸ್ ನಾಯಕರು ಈ ವಿಚಾರದಲ್ಲೂ ಕೂಡ ಸಾಥ್ ಕೊಟ್ಟು ಈ ಬಗೆಹರಿಯದ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಲ್ಲಿ ಸಹಾಯ ಮಾಡ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಹಾಗಾಗದಿದ್ದಲ್ಲಿ ಬಿಜೆಪಿ ಅದನ್ನೇ ಅಸ್ತ್ರವನ್ನಾಗಿಸಿಕೊಂಡು ಸಮ್ಮಿಶ್ರ ಸರ್ಕಾರದ ಕಾಲೆಳೆಯಲು ಮುಂದಾಗುವ ಸಾಧ್ಯತೆಗಳಿವೆ. ಸಾಲ ಮನ್ನಾ ಆಗುತ್ತಾ ಆಗಲ್ವಾ? ಸಾಲ ಮನ್ನಾ ವಿಚಾರದಲ್ಲಿಯೂ ಕೂಡ ಸಿಎಂ ಕುಮಾರಸ್ವಾಮಿ ಅವರು ದ್ವಂದ್ವ ಹೇಳಿಕೆಯನ್ನ ಕೊಟ್ಟಿದ್ದು ಈಗಾಗಲೇ ರಾಜ್ಯದಲ್ಲಿ ವಿಭಿನ್ನ ಚರ್ಚೆಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅದನ್ನೇ ನಂಬಿ ಮತ ಹಾಕಿದ ರೈತರು ಯಾವಾಗ ಸಾಲ ಮನ್ನಾ ಆಗುತ್ತೋ ಇಲ್ವೋ ಅಂತ ಕಾದು ಕೂತಿದ್ದಾರೆ. ಸಾಲ ಮನ್ನಾ ಮಾಡಲು ಪೂರಕವಾದ ಆರ್ಥಿಕ ಸುಭದ್ರತೆ ಸರ್ಕಾರದಲ್ಲಿ ಇದೆಯಾ ಇಲ್ಲವಾ ಅನ್ನೋದನ್ನ ಪರಾಮರ್ಶಿಸಿ ಮುಂದಿನ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಪ್ರಯತ್ನಿಸಬೇಕಿದೆ. ಪಾರದರ್ಶಕ ಸರ್ಕಾರ ನಿರ್ಮಾಣವಾಗತ್ತಾ? ದೇಶಕ್ಕೆ ಮಾದರಿಯಾಗುವಂತ ಸರ್ಕಾರ ಸೃಷ್ಟಿಯಾಗತ್ತಾ? ಆರ್ಥಿಕ ತಜ್ಞರುಗಳು ನನ್ನ ಸರ್ಕಾರದ ಕೆಲವು ತೀರ್ಮಾನಗಳಿಂದ ಈ ಸರ್ಕಾರ ದಾರಿ ತಪ್ಪಿ ಹಳಿ ತಪ್ಪಿ ಹೋಗ್ತಿದೆ ಅಂತಕ್ಕಂಥ ಭಾವನೆ ಅವ್ರಿಗೂ ಬರಬಾರದು. ಆ ರೀತಿಯಲ್ಲೇ ನನ್ನ ಸರ್ಕಾರದ ಆರ್ಥಿಕ ಪರಿಸ್ಥಿತಿಯನ್ನು ಸುಸ್ಥಿತಿಯಲ್ಲಿಟ್ಟು ಯಾವ ರೀತಿಯಲ್ಲಿ ನನ್ನ ರೈತರ 53,000 ಕೋಟಿ ರೂಪಾಯಿಗಳ ಮನ್ನಾ ಮಾಡಲು, ಅದರ ಬಗ್ಗೆ ಹಿಂದೆ ಸರಿಯತಕ್ಕಂಥವನಲ್ಲ, ಪಲಾಯನವಾದ ಮಾಡತಕ್ಕಂಥವನು ಅಲ್ಲ, ಸಮ್ಮಿಶ್ರ ಸರ್ಕಾರದ ಹೆಸರನ್ನ ಹೇಳಿ. ಪದಗ್ರಹಣದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಎಂ ಕುಮಾರಸ್ವಾಮಿ ಅವರು ದೇಶಕ್ಕೆ ಮಾದರಿಯಾಗುವಂತಹ ಸರ್ಕಾರವನ್ನ ನಡೆಸಿಕೊಂಡು ಹೋಗ್ತೇನೆ ಅಂದಿದ್ದಾರೆ. ಆದರೆ ಸಮ್ಮಿಶ್ರ ಸರ್ಕಾರದಲ್ಲಿ ಅಂತ ಪಾರದರ್ಶಕ ಮಾದರಿ ಸರ್ಕಾರವನ್ನ ನಡೆಸಿಕೊಂಡು ಹೋಗಲು ಸಾಧ್ಯವಿದೆಯಾ? ಏನಾದ್ರೂ ಹುಳುಕು ಸಿಕ್ಕರೆ ಅದನ್ನ ದೊಡ್ಡದಾಗಿ ಮಾಡಿ ಸಮ್ಮಿಶ್ರ ಸರ್ಕಾರದ ಮೇಲೆ ಆರೋಪ ಹೊರಿಸಲು ಸಜ್ಜಾಗಿರುವ ರಾಜ್ಯ ಬಿಜೆಪಿ ಮತ್ತು ಹೈಕಮಾಂಡ್ ಬಿಜೆಪಿಯನ್ನ ಎದುರು ಹಾಕಿಕೊಂಡು ಸುಭದ್ರ ಆಡಳಿತ ಕೊಡಲು ಸಾಧ್ಯವಾ ಅನ್ನುವ ಚರ್ಚೆಗಳು ಪ್ರಾರಂಭವಾಗಿದೆ. ಈಗಾಗಲೇ ಸಮ್ಮಿಶ್ರ ಮಾಡಿಕೊಳ್ಳುವ ಮೂಲಕ ಕೇಂದ್ರದ ವಿರೋಧ ಕಟ್ಟಿಕೊಂಡಿರುವ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಮಾದರಿಯ ಆಡಳಿತಕ್ಕೆ ಪೂರಕ ಸಹಕಾರ ಕೊಡುತ್ತಾ ಅನ್ನೋ ಪ್ರಶ್ನೆಯೂ ಹುಟ್ಟುಕೊಂಡಿದೆ. ಸಮ್ಮಿಶ್ರ ಸರ್ಕಾರದ ಜರ್ನಿ ಸಕ್ಸಸ್ ಜರ್ನಿ ಆಗುತ್ತಾ? ರಾಜ್ಯಕ್ಕೆ ಬೇಕೋ ಬೇಡೋ ಜನಾಭಿಪ್ರಾಯದ ಆದೇಶದಂತೆಯೋ ಅಥವಾ ಬಿಜೆಪಿ ರಾಜ್ಯದಲ್ಲಿ ಅಸ್ತಿತ್ವ ಪಡೆಯಬಾರದು ಅನ್ನುವ ಕಾಂಗ್ರೆಸ್ ಜೆಡಿಎಸ್ನ ಒತ್ತಾಸೆಯ ಮೇರೆಗೂ ಸಮ್ಮಿಶ್ರ ಸರ್ಕಾರವಂತೂ ರಚನೆಯಾಗಿದೆ. ಅದರ ಸಾರಥ್ಯವನ್ನ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ವಹಿಸಿಕೊಂಡಿದ್ದಾರೆ. ಅಧಿಕಾರದ ಹಿಂದೆಯೇ ಎದ್ದಿರೋ ಈ ಸಮಸ್ಯೆಗಳಿಗೆ ಅವರು ಪರಿಹಾರ ಕಂಡುಕೊಳ್ತಾರಾ ಅಥವಾ ಸಮಸ್ಯೆ ಬಗೆಹರಿಸುವಲ್ಲಿ ಸೋಲೊಪ್ಪಿಕೊಳ್ತಾರಾ ಅನ್ನೋದನ್ನ ಇನ್ನು ಮುಂದಷ್ಟೇ ಕಾದ್ ನೋಡಬೇಕಾಗಿದೆ. ವೀಕ್ಷಕರೇ, ಕುಮಾರಸ್ವಾಮಿಗೆ ಈಗಾಗಲೇ ಸಮ್ಮಿಶ್ರ ಸರ್ಕಾರದ ಕಹಿ ಅನುಭವ ಆಗಿದೆ. ಅದರಿಂದಾಗಿ 10 ವರ್ಷಗಳ ಕಾಲ ಅಧಿಕಾರ ಸಿಗದೆ ಒದ್ದಾಡಿದ್ದು ಆಗಿದೆ. ಈಗ ಅಧಿಕಾರ ತಾನಾಗೆ ಒಲಿದು ಬಂದಿದೆ. ಹಾಗಾಗಿ ಮೈತ್ರಿ ಸಮಸ್ಯೆಯನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಜನತೆಗೆ ಬೇಕಾದಂತಹ ಅಭಿವೃದ್ಧಿ ಪರ ಸರ್ಕಾರ ನೀಡ್ತಾರೆ ಅನ್ನೋದು ಒಂದು ಆಶಯ ಅಷ್ಟೇ. ಇದೇ ಹೊತ್ತಿನ ಸ್ಪೆಷಲ್. ನಾಳೆ ಇನ್ನೊಂದು ಸ್ಪೆಷಲ್ ರಿಪೋರ್ಟ್ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. Thank you.